ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡ್ಕತ್ತಿ. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು 10ನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದ ರೋಧಗಳ ಸಮಾಂತರ ಜೋಡಣೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ಚಟುವಟಿಕೆಯಲ್ಲಿ 3 ರೋಧಗಳಾದ R1, R2 ಮತ್ತು R3ಗಳನ್ನು ಮತ್ತು ವಾಹಕ ತಂತಿಯನ್ನು ಒಂದು ಕಪ್ಪನೆಯ ಕಾರ್ಡ್ಶೀಟ್ ನಲ್ಲಿ ಕತ್ತರಿಸಿ ಒಂದು ಮಾದರಿಯನ್ನು ತಯಾರಿಸಿದ್ದೇನೆ. ಉಳಿದ ಸಲಕರಣೆಗಳಾದ ಬ್ಯಾಟರಿ, ಅಮೀಟರ್, ವೋಲ್ಟಾಮೀಟರ್ ಮತ್ತು ಸ್ವಿಚ್ಗಳನ್ನು ಬಿಳಿ ಪೆನ್ನಿನ ಮೂಲಕ ಕಾಲ್ಪನಿಕವಾಗಿ ಗುರುತಿಸಿಕೊಂಡಿದ್ದೇನೆ. ಎಲ್ಲಾ 3 ರೋಧಗಳ ಧನ ತುದಿಯನ್ನು ಒಂದು ಕಡೆ, ಎಲ್ಲಾ 3 ರೋಧಗಳ ಋಣ ತುದಿಯನ್ನು ಇನ್ನೊಂದು ಕಡೆ ಜೋಡಿಸಲಾಗಿದೆ. ನಂತರ ರೋಧಗಳ ಋಣ ತುದಿಯನ್ನು ಬ್ಯಾಟರಿಯ ಋಣ ತುದಿಗೆ, ಬ್ಯಾಟರಿಯ ಧನ ತುದಿಯನ್ನು ಸ್ವಿಚ್ಗೆ, ಸ್ವಿಚ್ನಿಂದ ಬ್ಯಾಟರಿಯ ಋಣ ತುದಿಗೆ, ಬ್ಯಾಟರಿಯ ಧನ ತುದಿಯನ್ನು 3 ರೋಧಗಳ ಧನ ತುದಿಗೆ ಜೋಡಿಸಲಾಗಿದೆ. ಈ ರೀತಿ ರೋಧಗಳ ಜೋಡಣೆಯನ್ನು ಸಮಾಂತರ ಜೋಡಣೆ ಎನ್ನುವರು. ಈ ರೀತಿ ರೋಧಗಳ ಜೋಡಣೆಯಲ್ಲಿ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರವೆಂದರೆ 1/Rp = 1/R1 + 1/R2 + 1/R3. ಧನ್ಯವಾದಗಳು.